ದಾವಣಗೆರೆ ಹನುಮನಹಳ್ಳಿ ಗ್ರಾಮದಲ್ಲಿ ಮಗು ಸಾವು, ಖಾಸಗಿ ಆಸ್ಪತ್ರೆಯಲ್ಲಿ ಅವಧಿ ಮುಗಿದ ಔಷಧಿ ಕೊಟ್ಟ ಆರೋಪ. ವಸುಂಧರಾ ಲೋಕೇಶ್ ದಂಪತಿಯ 11 ತಿಂಗಳ ಮಗಳು ಪೂರ್ವಿಕಾ ಅನಾರೋಗ್ಯದ ಹಿನ್ನೆಲೆ ಚಿಕಿತ್ಸೆಗೆ ದಾಖಲು ಮಾಡಿದ್ರು. ವೈದ್ಯರು ಕೊಟ್ಟ ಔಷಧಿ ಹಾಕಿದ ಕೆಲವೇ ಕ್ಷಣದಲ್ಲಿ ಮಗು ಸಾವು. ಬೆಂಗಳೂರಿನ ವರ್ತೂರು ಸಮೀಪದ ಕೊಡತಿ ಕ್ರಿಕೆಟ್ ಮೈದಾನದಲ್ಲಿ ಕತ್ತರಿಸಿದ ತಲೆ ಪತ್ತೆ. ತನಿಖೆಯಲ್ಲಿ ಇದು ಕೊಲೆಯಲ್ಲ, ರೈಲಿಗೆ ಸಿಲುಕಿ ಸಂಭವಿಸಿದ ಆತ್ಮಹತ್ಯೆ ಎಂದು ಸ್ಪಷ್ಟನೆ. ಮೃತನು ಆಂಧ್ರಪ್ರದೇಶದ ಪುಂಗನೂರು ಮೂಲದ ವಿಶ್ವನಾಥ್. ಪ್ರೀತಿಯಲ್ಲಿ ಬಿದ್ದಿದ್ದ ವಿಶ್ವನಾಥ್ ಆತ್ಮಹತ್ಯೆ ಮಾಡಿಕೊಳ್ಳೋ ಮುನ್ನ ತನ್ನ ಗರ್ಲ್ ಫ್ರೆಂಡ್ ಜೊತೆ ಕರೆ ಮಾಡಿ ಮಾತನಾಡಿದ್ದ. ರೈಲು ಡಿಕ್ಕಿಯ ರಭಸಕ್ಕೆ ದೇಹ ಹಾಗೂ ರುಂಡ 2 ತುಂಡಾಗಿದ್ವು. ಬೆಳಗಿನ ಜಾವ ಬೀದಿ ನಾಯಿಗಳು ಆತನ ರುಂಡವನ್ನ ಗ್ರೌಂಡ್ನಲ್ಲಿ ತಂದಿಟ್ಟಿದ್ದವು. ಲೋಕಸಭೆಯಲ್ಲಿ ಪರೀಕ್ಷಾ ಅಕ್ರಮ ತಡೆ ಮಸೂದೆ ಅಂಗೀಕಾರವಾಗಿದೆ. ಧ್ವನಿ ಮತದ ಮೂಲಕ ಮಸೂದೆಯನ್ನ ಅಂಗೀಕಾರ ಮಾಡಲಾಗಿದೆ. ವಿಪಕ್ಷಗಳ ಗದ್ದಲ ಕೋಲಾಹಲದ ನಡುವೆಯೇ ಮಸೂದೆ ಅಂಗೀಕರಿಸಲಾಯಿತು. ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಮಸೂದೆಯ ಅಂಗೀಕಾರದ ಬಗ್ಗೆ ಅಧಿಕೃತವಾಗಿ ಘೋಷಿಸಿದ್ದಾರೆ. ಬಿಜೆಪಿ ಸಂಸದೆ ಹಾಗೂ ನಟಿ ಕಂಗನಾ ರನೌತ್ ಮತ್ತು ಬಿಜೆಪಿ ಮುಖ್ಯ ವಕ್ತಾರ ಸೌರವ್ ದಾಸ್ ನಡುವಿನ ವಾಗ್ವಾದ. ವಿದ್ಯಾರ್ಥಿಗಳ ಪ್ರತಿಭಟನೆ ಕುರಿತು ಕಂಗನಾ ನೀಡಿದ್ದ ಹೇಳಿಕೆಗಳ ಬಳಿಕ ಇಬ್ಬರ ನಡುವೆ ಮಾತಿನ ಸಮರ. ವಿದ್ಯಾರ್ಥಿಗಳ ಪ್ರತಿಭಟನೆ ಬಗ್ಗೆ ಕಂಗನಾ ರನೌತ್ ಟೀಕೆ. ನೀವು ವಿದ್ಯಾರ್ಥಿಯಲ್ಲ, ನೀವು ನಿಷ್ಪ್ರಯೋಜಕರು ಎಂದ ಕಂಗನಾ. ಇಬ್ಬರ ನಡುವಿನ ಮಾತಿನ ಸಮರ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆ.